ಸರ್ ಅದೇ ಗ್ರೂಪ್ ಪಂಚಾಯತಿ ಚೇರ್ಮನ್ 87 ಸರ್ ಇವನ್ ಗ್ರಾಮ ಪಂಚಾಯತಿ ಅದೇ ಅದ್ರ ಪಕ್ಕ ಡೈರಿನೂ ಅದೇ. ಹೌದು ಹುಡ್ಕೋಬೇಕಲ್ಲ ಅದು ಪೂರ್ತಿ ಒಬ್ಬರದಲ್ಲ ಸ್ಕೂಲ್ ಸ್ಕೂಲ್ ಹಾಸ್ಪಿಟ್ಲು ಮುಂದೆ ಫ್ರೆಂಡ್ ಇವೆಲ್ಲ ಅದು ನಾವೆಲ್ಲ ಕೊಡೋದಂದ್ರೆ ಅವ್ರ ಪರವಾಗಿಲ್ಲ ಪರವಾಗಿರೋಕ್ಕಿಲ್ಲ ನಾಲ್ಕು ಅದು ಕಾಣ್ಕೋಗಲ್ಲ. ನೀವು ಖಾತಾ ರೊಕ್ಕೋಸ್ಕರ ನಮ್ಮ ಇಲ್ಲ ನೀವು ಮೀಟಿಂಗ್ ಮಾಡಿದ್ರೆ ಇವಾಗ ಕಳಿಸ್ಬೋದು ಅಷ್ಟೇ. ನಮ್ಗೆ ಅಕ್ಲಾಜ್ಮೆಂಟ್ ಕುಡಿಯೋದು ಕೇಳಿದ್ರು ಕೊಡ್ತೀನಿ ಸರ್ ಏನಾಗುತ್ತೆ ಅವಾಗ ವಜಾ ಮಾಡಿಸ್ಬೋದು ಅವ್ರ ಇಷ್ಟ. ಕೋರ್ಟ್ಗೆ ಹೋದ್ರೆ ಅವಾಗ ಹಾಕತ್ತೀನಿ ಕೇಸ ನಮಗೆ ಏನಾದ್ರು ಇದ್ರ ಬಗ್ಗೆ ಇವುಗಳಿಗೆ ಇಲ್ಲೇ ಬಂದಿಲ್ಲ ಅವ್ರಿಗೆ ಸರಿಯಾಗಿ ವರದಿ ಕೊಡೋದಿಲ್ಲ. ವರದಿ ಕೊಟ್ಟ ನಂತರ ಅಲ್ಲಿವರೆಗೆ ಯಾವುದೇ ನೀಡ್ಬೋದು. ಏನು ಮೇಡಮ್ ಏನಿದೆ ಅದೇ ಅದನ್ನ ಬಿಟ್ಟರೆ ಅದು ಬಿಟ್ಟರೆ ಸರ್ ಲೈಸೆನ್ಸ್ ಅದೇ ಅದೊಂದು ಇದು ಒಂದು ನಮ್ಮದು ಇನ್ನೊಂದು ಜನರಲ್ ಲೈಸೆನ್ಸ್ ಇದೆ. ಇನ್ನೊಬ್ಬ ತಾಲೀಕು ಇಲ್ಲಿ ಬಂದು ಕೂತಿದ್ರಲ್ಲ ಕೂತಿದ್ದೀರಾ ಇಲ್ಲೇ ಕೂತಿದ್ರು. ನೀವು ಆ ಕಡೆ ಹೋದ್ರಲ್ಲ ಹಾಕ್ರಿ ಹಾಕ್ಬಿಟ್ಟು ಮೂವ್ ಮಾಡಿ ಕಳಿಸ್ರಿ ಬೇಗ ಬರ್ತೀನಿ ಅಂದ್ಬಿಟ್ಟು ಹೋಯ್ತಾರೆ. ಓಕೆ ಮೇಡಮ್ ನೀವು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ. ನನಗೆ ಹಂಗೂ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ನೀವು ಮೊನ್ನೆ ಸ್ಥಳ ಪರಿಶೀಲನೆ ಅಂತ ಸರಿ ಆಮೇಲೆ ನೀರು ಕೇಳ್ತಾವಲ್ಲ ಸರ್ ಶೆಡ್ ಥರ ಇದೆ ಅದು. ಫೋನ್ ಮಾಡ್ತಾರೆ ಪೈಪ್ ಲೈನು ಸರ್ ನ್ಯಾಷನಲ್ ಹೈವೇಲಿ ಕಟ್ ಮಾಡ್ಕೊಂಡು ನಮಗೆ ರೋಡ್ ಕಟ್ಟಿಂಗ್ ಆನಂತರ ನಾವು ಆ ತಂಡ ಕಟ್ತಾರೆ ನಲ್ಲಿ ರೆಸಿಪಿ ಹಾಕ್ತೀವಿ. ನಲ್ಲಿ ರೆಸಿಪಿ ಹಾಕಿದ್ರೆ ಪಕ್ಕದಲ್ಲಿ ಏನಿಲ್ಲ ಈ ಪರ್ಮಿಷನ್ಗೆ ನಾವೇ ಕೊಡ್ತಾರೆ. ಹಾಗಾಗಿ ನಾವು ಸ್ಥಳ ಪರಿಶೀಲನೆ ಅಂತ ಆಗಿ ಇರೋರಿಗೆ ಕೊಡೋಕ್ಕಾಯ್ತಾ ಇಲ್ಲ ಆರ್ಡರ್ ಹೇಳಿ ಆನಂದ ಕೊಡ್ತೀನಿ ಸರ್. ಅದೇ ಇವ್ರದ್ದೊಂದು ಆರ್ಡರ್ ತಗೊಳ್ಳಿ. ಮಾದನಾಯ್ಕ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಅವನು ಹಿಂದೆ ಕೆಲಸ ಮಾಡ್ತಿದ್ದ ಇಲ್ಲಿ. ಇಲ್ಲ 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 ಅದು ಹಿಂದೆ ಕೆಲಸ ಮಾಡ್ತಿದ್ದೆ ಸರ್. ಮಾಮೂಲಿ ನಿವೃತ್ತಿ ಯಾವಾಗೈತೆ ನಿವೃತ್ತಿಯಾಗಿ ಹತ್ತಿರ ಅಲ್ಲೇ ಒಂದು ಒಂದು ವರ್ಷ ಬಂತು. ತಾತ್ಕಾಲಿಕ ಮಾಡ್ತಾ ಇದ್ದ. ಸಂಬಳ ಸಾಲ್ತಿಲ್ಲ ನನಗೆ ಸಂಬಳ ಸಾಲದಿಲ್ಲ ಅಂದ್ಬಿಟ್ಟು ಏನು ಮಾಡ್ದೆ ಜಗಳ ಆಡ್ಕೊಂಡು ಕೀ ಇಟ್ಬಿಟ್ಟು ಹೊಡೋದ. ಕೆಲಸ ಮಾಡೋದಿಲ್ಲ ನಾನು ಮಾಡಬೇಡ ಬರಲ್ಲ ಅಂದ್ಬಿಟ್ಟು ಕೀ ಇಟ್ಬಿಟ್ಟು ಹೊಡೋದ. ಅವತ್ತು ಎಲ್ಲ ಈ ಬಾಡಿನೂ ಇತ್ತು, ಬಾಡಿ ಮೆಂಬರ್ಲ್ಲ ಇದ್ದರು. ಅವರೆಲ್ಲ ಕರೆದು ಸಮಾಧಾನ ಮಾಡಿದ್ರು ಬರಲಿಲ್ಲ ಅವನು. ಕೊನೆಗೆ ಒಂದು ವಾರ ನಾವೆಲ್ಲ ಸಫರಿಂಗ್ ಕೊಟ್ಟಿರೆಲ್ಲ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿ ಬೇರೆಯವ್ರ ಕೈಲಿ ಆಮೇಲೆ ಇವನ್ನ ಕರ್ಕೊಂಡು ಕೆಲಸ ಮಾಡಿಸ್ತೀವಿ ಅಲ್ಲಿಂದ. ಅವ್ನು ಮತ್ತೆ ಇದೆಲ್ಲ ಆದ್ಮೇಲೆ ತಿರ್ಗಿ ಅವನು ಅವ್ರು ರಿಟೈರ್ಡ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧನೇ ಬರಲ್ಲ ಮತ್ತೆ ತಗೊಳ್ಳಿ ಸರ್ ನಾನೇ ಬರ್ತೀನಿ ಅಂತ ರೇವ ನನಗೆ. ಹಿಂದೆ ಅವನೇ ಬಿಟ್ಬಿಡೋಗಿದ್ದು. ನಿವೃತ್ತಿ ಆಗಿ ನಿವೃತ್ತಿ ಆಗೋಯ್ತು 1 ವರ್ಷ ಆಗೋಯ್ತು ಅಂತ ನಿವೃತ್ತಿ ಆಗಿ. ಅದ್ರ ಬೇಸಿಸ್ ಮೇಲೆ ನಾವು ಮೊದಲು 15,000 ಕೊಟ್ಟಿದ್ದಂಗೆ ಈಗ 11,000 NMR ಕೊಡ್ತಿದ್ರು ಅಷ್ಟೇ. ಲೆಕ್ಕ ಹಾಕೊಂಡು 15,000 ಕೊಟ್ಕೊಡ್ತಾರೆ. ಇವನು ಹಾಗೆ ಕೊಡ್ತೀವಿ. ಇವನು ಕೆಲಸ ಮಾಡಿದ್ರೆ ಇದು ಮಾಡಿ ಅದಕ್ಕೆ ಏನು ಮಾಡಿದ್ರು ಇವ್ರು ತಾಗಿ ಸಾಕೊಂಡಿದ್ದೀನಿ ಬೇಡಪ್ಪ ಅವ್ನು ಬೇಡ ಬೇರೆ ಅಂತ ಇವರೇ ಇದು ಮಾಡ್ತಾರೆ. ನನಗಿಂತ ಚೆನ್ನಾಗಿ ಸರ್ ಬೇಡ ಬೇಕಂತ ನಾವು ಹೇಳೋದಾಗಿದೆ. ನಮ್ಮ ಹೇಳೋದು ಸಾಲ ಮಾಡಿದ್ರು ಅದು ಏನಾಗಿದೆ ಎದುರು ಹೈಲೈಟ್ ಆಗ್ಬಿಟ್ಟಿದೆ. ಡೈವರ್ಟ್ ಆಗಿದೆ. ಈಗ ತಗೊಂಡಿರೋದೇ ಕೊಡಬೇಕು ಅಂತ ಒಂದು ಗುಂಪು, ಇನ್ನೊಂದು ಗುಂಪು ಯಾವುದೇ ಕಾರಣಕ್ಕೂ ಅವ್ನು ಬೇಡ ಅಂತ ಹೇಳಿದೆ. ಬಟ್ ಅವ್ರು ನೀರು ಗಂಟೆ ಇಬ್ಬರು ನಮಗೆ ಪ್ರೊಸೀಜರ್ ಇಲ್ಲದೇ ಇರೋದ್ರಿಂದ ಅದು ಬಾಡಿ ಅವಾಗ ಏನು ಕಂಟಿನ್ಯೂ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಸರ್. ನಮ್ಮ ಅಭಿಪ್ರಾಯ ಈಗ ಮೊದಲೇ ಬಾಡಿ ಅವರೇನೇ ಬಾಡಿ ಅವರೇ ಲಾಸ್ಟ್ ಟೈಮ್ ಮತ್ತೆ ನಾವು ವಸೂರು ತೊಗೊಳಕ್ಕೆ ನಮ್ಗೆ ಅವಕಾಶನೂ ಇಲ್ಲ ಪಂಚಾಯತಿಗಳಲ್ಲಿ. ಬಂದಿದೆಯಾ ಹಾಗಾಗಿ ಇದು ಮತ್ತೆ ರಿಟೈರ್ಡ್ರು ಕೂಡ ಆಗಿದ್ದಾರೆ. ಇವರಿಗೆ ಎಲ್ಲ ಏನು ದೊರಕಬೇಕು ಅದೆಲ್ಲ ಕೊಟ್ಬಿಟ್ಟಿದ್ದಾರೆ. ವಯೋನಿವೃತ್ತಿ ಆಗಿರೋದ್ರಿಂದ ಹಾಂ ಸರ್. ಅದನ್ನು ಬಿಟ್ಟರೆ ಇದು ಗ್ರಾವಿಟಿ ಒನ್ ಲಿವಿಂಗ್ ಸ್ಪೇಸ್ನವ್ರದ್ದು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೊಟ್ಟಾರೆ ಸರ್. ಆಗುತ್ತೆ ಸರ್. ಖಾಸಗಿ ಬಡವರಿಗೆ ನೀರು ಕೊಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದು ಬಿಟ್ಟರೆ ಖಾಸಗಿ ಬಡವಣಿಗೆ ನೀರಿನ ಸೌಲಭ್ಯ 256 ಇದೆ. ಇನ್ನು ಹ್ಯಾಂಡ್ ಓವರ್ ಮಾಡಿದ್ರು ಕೂಡ ಎಲ್ಲಿ ಕೊಡೋಕ್ಕಾಗುತ್ತೆ ಸರ್? ಅವ್ರಿಗೆ ಆಗಿದೆ ಸರ್? ಆಗಿಲ್ಲ. ಮತ್ತೆ ನೇತ್ರ ಅಂತ ಸ್ಥಳ ಪರಿಶೀಲನೆ ಸರ್. ಇನ್ನೊಂದು ಸೋಲಿಗರ ಕಾಲೋನಿಯಲ್ಲಿ ನೇತ್ರ ಅಂಗನವಾಡಿ ಅವ್ರಿಗೇನೋ ನೀರಿನ ಮೋಟ್ರ್ ಕಿತ್ಕೊಂಡು ಮೋಟ್ರ್ ಕೊಡಿಸಿದ್ರು ಅವ್ರಿಗೆ ಅಂಗನವಾಡಿ ಯಾವುದು ಹೊಸದಾಗಿ ನೀರು ಕೇಳಿದ್ರು ಸೋಲಿಗರ ಕಾಲೋನಿ. ಇಲ್ಲ ಕೊಡ್ಸಿದ್ದು ನಾವು ಅಲ್ಲೂ ಕೊಟ್ಟಿದ್ದು ಬಡ ಕೊಡ್ತಿದ್ದು ಅಲ್ಲಿ ಕೊಡ್ತಿಲ್ಲ. ಇದು ಬಂದಿಲ್ಲ. ಇಲ್ಲಿ ಬಂದಿರೋದಿಲ್ಲ. 4 15 ಬಂದಿರೋದು.
ಅಲ್ಲಲ್ಲ ಕೆಟ್ಟೋಗಿದೆ ಅಂತ ಕೊಟ್ಟಾರಲ್ಲ ಮೊದಲು ನಾವೇ ಕೊಟ್ಟಿದ್ವು ಅಂತ. ನಮ್ಗೆ ಆ ಥರ ನಾವು ಬಿಟ್ಕೊಂಡಿದ್ದೀವಿ ಅವ್ರಿಗೆ. ನಾವು ಬಂದಾಗ ಅಲ್ಲಲ್ಲ ಅವ್ರಿಗೆ ಹಳೆ ಕೊಟ್ಟರು ಬಟ್ ಪಂಚಾಯತಿಯಿಂದ ಪದೇ ಪದೇ ಕೆಟ್ಟೋಗಿದೆ ಅದೇ ಮೇಡಮ್ 3 ವರ್ಷ ಆಕ್ಷನ್ ರೂಪಾಯಿ ಆಯ್ತು. ಕೊಡಿಸ್ಬೋದಲ್ಲ ಕೊಟ್ಬಿಡೋಣ ಕೊಡಿಸಿ ಸರ್. ಇದು ಶವ ಸಂಸ್ಕಾರಕ್ಕೆ ಬಂದಿದೆ ಸರ್ ಜೈಪುರ. ಬರ್ತಾರೆ ಮೇಡಮ್. ಯಾಕಂದ್ರೆ 80 ಸರ್ ಜೈಪುರದಿಂದ ಅಲ್ಲಿ ಮರ ತೆರವುಗೊಳಿಸ್ಕೊಳ್ಳೋ ಕೇಳೋರೆ ಸರ್. 6341 ಅಲ್ಲಿ ಮರ ಇದೆ ಅಂತಲ್ಲಿಗೆ. ಹಾಂ ಅರಣ್ಯ ಇಲಾಖೆಗೆ ಕಟ್ಟಡ ವ್ಯವಹಾರ ಅದೇ ಈಗ ಕಟ್ಟಡ ಲೈಸೆನ್ಸ್ ಇವರು ಮೊಯ್ಯುದ್ದೀನ್ ಅವರಲ್ಲ ಸರ್, ಅವರು ಲೈಸೆನ್ಸ್ಗೆ ಮೊಯ್ಯುದ್ದೀನ್ ಅಂದ್ಬಿಟ್ಟು ಹೌದು ಸ್ಥಳ ಪರಿಸ್ಥಿತಿ ನಂಗೆ ಹೇಳಿದ್ರು ನೀವು ನೆನ್ಪು ಮಾಡ್ಬೇಕು ನೀವು ಮಾಡಿದ್ದಾನೆ. ಹಾಂ ಹೇಳ್ತೀನಿ ಸರ್. ನಂಗೆ ಹೇಳಿ ಬಂದು ಓಕೆ ಅಷ್ಟೇ ಸರ್ ಬಂದಿದ್ದು. ಅದು ಬಿಟ್ಟರೆ ಇವ್ರದ್ದು ಕಟ್ಟಡ ನಿರ್ಮಾಣ ಪ್ರಾರಂಭ ಅದರದ್ದೇ ಅಲ್ವಾ ಸರ್? ಇದು ಲೆಟ್ರು ಹಾಕಿದ್ರು ಮೊಯ್ಯುದ್ದೀನ್ದು ಅವ್ರದ್ದೇ. ಇದು ಫೈಲ್ ಫುಲ್ ಅವ್ರದ್ದೇ ಅನ್ಸುತ್ತೆ. ಪೂರ್ತಿ ಫೈಲ್ ಇದು ಇದಕ್ಕಿರಲಿ ಸರ್. ಇದು ಫುಲ್ ಫೈಲ್ ಅವ್ರದ್ದು. ಇಷ್ಟೇ ಬಂದಿರೋದು ಸರ್. ನಮ್ದೇನಿಲ್ಲ ಸರ್ ಇದರಲ್ಲಿ ಅದರಿಂದ ನಾವು ಲೈಸೆನ್ಸ್ ಯೂಸ್ ಮಾಡೋದು ಸಂಬಂಧಪಟ್ಟವರು 10 ಲಕ್ಷ ರೂಪಾಯಿ ಅವ್ರು ಅಲ್ಲೆಲ್ಲ ಲಕ್ಷ ಗಂಟೆ ಕೊಟ್ಬಿಟ್ಟು ಒಂದೇ ದಿನದಲ್ಲಿ ಮಾಡ್ಸ್ಕೊಂಡು ಬರ್ತಾರೆ ಸರ್. ಅವರೆಲ್ಲ ಹೋಗಿ ಅಲ್ಲಿ ನಮ್ಮ ಪಂಚಾಯತಿಗೆ ಕೊಡೋದಂದ್ರೆ ಕಷ್ಟ ಅವ್ರಿಗೆ. ಅಲ್ಲೆಲ್ಲ ಲಕ್ಷ ಗಂಟೆ ಕೊಡ್ತಾರೆ, ಹೇಳು ರೂಪಾಯಿ ಗಂಟೆ ಎಲ್ಲ ಅಲ್ಲಿ ಲಕ್ಷ ಗಂಟೆ ವ್ಯವಹಾರ ಮಾಡ್ಕೊಂಡು ಬರ್ತಾರೆ. ಅವರಷ್ಟೇ ಆಫೀಸರ್ಸ್, ನಾವ್ಯಾರು ಅಲ್ಲ. ಶೇಷಾದ್ರಿ ಸರ್ ಕಳಿಸಿದ್ರಿ? ಹಾಂ ಓಕೆ ಓಕೆ. ಒಂದನೇ ಇರ್ತದೆ ಎಲ್ಲ. ಹಾಂ ಹಾಂ ಒಂದನೇ ಈಗ ಲ್ಯಾಪ್ಟಾಪ್ ಖರೀದಿ ಮಾಡೋದು ಒಂದು ಸಿನಿಮಾ ತಗೊಳ್ಳುವ ಸರ್. ಖರೀದಿ ಮಾಡಿ ಪರಿಶೀಲಿಸಿ ಸಂಬಂಧಪಟ್ಟ ದಾಖಲೆ ಕೂಡ ಲ್ಯಾಪ್ಟಾಪ್ ಖರೀದಿಸ್ಬೇಕಾ? ಹಾಂ ಖರೀದಿ ಮಾಡಿ ಹ್ಞೂ ಅದು ಕೇಳ್ಬಿಡ ಸಾಹೇಬ್ರ ಬೇಡ. ಅದರಲ್ಲಿ ಅವ್ರದ್ದೇ ಅಮೌಂಟ್ ಇರುತ್ತಲ್ವಾ? ಆಗಿದೆಯಾ ಪಕ್ಕ? ನಮ್ಮ ರೆಸಲ್ಯೂಷನ್ 26 ಜನವರಿ ಮಾಡಿದ್ರಲ್ಲ ಸರ್. ಸೈನ್ ಹಾಕಿಲ್ಲ ಅದಕ್ಕೆ ಅವತ್ತು ನಾವಿರಲಿಲ್ಲ, ಅವತ್ತು ಹಾಕ್ಸಿದ್ರು. ಅವತ್ತು ಹೋಗಿದ್ದೆ ಎಲೆಕ್ಷನ್ಗೆ. ಅವತ್ತು ಪಿ ಡಿ ಒ ಎಲೆಕ್ಷನ್ ಇಲ್ಲ ಸರ್ ಅವತ್ತು. ಇವ್ರು ಹಾಕ್ಸಿ ಸರ್ ಇಲ್ಲ ಆಮೇಲೆ ಇನ್ನೊಂದು ಕಂಡ್ಬಿಡ ನಾನು ಹಾಕಲ್ಲ. ಅವತ್ತು ಎಲೆಕ್ಷನ್ ಹೋಗಿದ್ದೆ, ನಾನಿರಲಿಲ್ಲ ಅವತ್ತು. ಕರಿಬೇಕು ಅವ್ರು ಕರೀರಿ ಸರ್ ತಗೊಳ್ಳಿ ಸರ್ ಕಳಿಸಿ. ಅವ್ನು ಅದೇ ಇದೆನಾ? ಹೌದು. ಹಾಂ ನಂಬರ್ ಕೊಟ್ಟು ನೀವು ಮಾತಾಡ್ತೀವಿ. ನಂಬರ್ ಕೊಟ್ಟು ಎಷ್ಟು ಇಟ್ಕೊಳ್ಳಿ. ಪಾನ್ ಕಾರ್ಡ್ ಕಳಿಸಿದ್ರೆ ಒಂದೊಂದು ಪ್ಲಸ್ ಬರೀ ಫೋಟೋ ಕಳ್ಸೋಣ. ಹಾಂ ಕಳಿಸಿದ್ರೆ ನೋಡಿ ಮೇಡಮ್ ಅಂತ. 60 ಪ್ಲಸ್ ಕೊಂಡು ಪಾನ್ ಕಾರ್ಡ್ ಕಳಿಸಿಲ್ಲ, ಬರೀ ಫೋಟೋ ಕಳಿಸಿದ್ರಿ. ಪಾನ್ ಕಾರ್ಡ್ ಪಾನ್ ಕಾರ್ಡ್ ಇದೆ. ಏನಿಲ್ಲ ಸರ್ ಮಾತಾಡೋದು ಅಂದರೆ ಅವ್ರ ಕಡೆಗೆ ಫೋನು. ಆಯ್ತು, ಎಲ್ಲರಿಗೂ ಫೋನ್ ಮಾಡ್ತಾರೆ ಹೇಳ್ತಾರೆ ಅಷ್ಟೇ. ಏನು ಹೇಳಿದ್ರೆ ಏನಿಲ್ಲ ಫೋನ್ ಮಾಡ್ತೀವಿ ಎಲೆಕ್ಟ್ರಿಕಲ್ದಾ ಎಲೆಕ್ಟ್ರಿಕಲ್ದು ಸರ್ ಈಗ ಒಬ್ಬರು ಮಾಡಿಸ್ತಾ ಇದ್ವಲ್ಲ, ಅದಕ್ಕೆ ನಾವು 10 ಕಡಿಮೆ ಮಾಡಿ ಇದು ಮಾಡಿಸ್ತೀವಿ ಅಂತ ಬಂದವ್ರೆ. ಸ್ವಲ್ಪ ಸಪ್ಲೈ ಮಾಡ್ತೀವಿ, ನೀವು ಮಾಡಿಸ್ಕೊಳ್ಳಿ ಅಂತ ಯಾವ ನೋಡೋದು ಮೀಟಿಂಗ್ ಇದೆ ಪಲ್ಯ ಅವ್ನು ನೋಡಿದೆ ಅಂತ ಮಾಡೋದು ಮಾಡ್ತಾ ಇದ್ದಾನೆ. ಹಾಂ ಅಂತ ಹೇಳಿಲ್ಲ. ಲಾಸ್ಟ್ ವರ್ಷ ಅದಕ್ಕೆ
ಪ್ರೆಸೆಂಟ್ ಇರೋದ್ರಿಂದ ಅವ್ರನ್ನ ಕಳಿಬೇಕಾದ್ರೆ ಅಂತ ಅಷ್ಟೇ ಹೇಳ್ಬೇಕಾರೆ ಅವ್ರನ್ನ ಮದುವೆ ಮಾಡಿ ಆಗಲಿ ಲಾಸ್ ಅಂತಿದೆ ಆಗಲ್ಲ ಅವ್ರಲ್ಲ ಲಾಸ್ಟ್ ಅಂತ ಅಷ್ಟು ಅದರಿಂದ ಮುಗಿತಾ ಆಯ್ತು ರೀ ಸರ್ ನಮಗೆ ಈಗ ಆಸರೆ ಆಯಿತು ಮುಂಚೆ ನಡೀತಾ ಇದ್ದಿಲ್ಲ ಕೆಲಸ ಅದು ಒಂದು ನಂಬರು ಮಾಡಿದ್ದೇನೆ ನಮಗೆ ಸೋಲೋ ಕನ್ನಡ ನೀವು ಹೋಗ್ಬಿಡ್ತಾರೆ ಸರ್ ಸುಮ್ಮನೆ ಮಾಡ್ತೀನಿ ಅದು ರೆಡ್ಯೂಸ್ ಆಗೋದು ನಂಬರ್ ಕೊಟ್ಟು ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡಿ ಏನೊಂದು 10,000 ಒಳಗಡೆ ಬಂದರೆ ಮಾಡಿಕೊಡುವ ಜಾಸ್ತಿ ಹಾಕೋ ಬಂದರೆ ಇದು ಮಾಡೋಣ ಏನು ಫೋನ್ ಮಾಡಿ ಹೇಳಿ ಗ್ರ್ಯಾಂಟ್ ಮನೆಯಾಗಿತ್ತು ತೀರೋಗ್ಬಿಟ್ಟಾರ ಅವರು ಈ ಸಾಲಿಗೆ ಏನಾಗಿದೆ ಅದೇ ಬ್ಯಾಂಕಲ್ಲಿ ದುಡ್ಡು ತಗೋಬೇಕಂತ ಸೈನ್ ಹಾಕ್ಬಿಡ್ಬೇಕಂತ ಅದೇ ಗಂಗಮ್ಮ ಇದೆ ನೀವು ಫೋನ್ ಮಾಡಿದ್ರೆ ಸರ್ ನಾನು ಬನ್ನಿ ಆಮೇಲೆ ಮಾಡೋಣ ಮೀಟಿಂಗ್ ಸೇರಿಸ್ಕೊಂಡ್ಬಿಡಿ ಇಲ್ಲಿರ್ತೀನಿ ಅಲ್ವಾ ಇಲ್ಲೇ ನೀವು ಬೆಳಗ್ಗೆ ಅಂತ ಪೇಪರ್ ಮಾತಾಡ್ತಾ ಇದ್ದಾರೆ ಅದೇ ರೇಟು ಅಲ್ಲ ಅಂದರೆ ಈ ಕಂಪ್ಲೇಂಟ್ಸು ನೀವು ಗಮನಿಸಿ ನೀವು ಇನ್ನೊಬ್ಬರು ಅದೇ ಅಲ್ಲಿ ಬಂದಿದ್ದೆಲ್ಲ ಭಾರತ ಆ ಭಾರತ ಇರೋದನ್ನೇ ನೀವು ಅದು ಲೇಔಟಾ ಅಂತ ಕೇಳ್ತಾರೆ ಅದನ್ನ ಒಂದು ಪ್ರಶ್ನೆ ಮಾಡೋದು ಹಲೋ ಹೇಳಿ ಹೇಳಿ ನಾನು ಮೀಟಿಂಗ್ ಇದ್ದೀನಿ ಇವತ್ತು ಅದಕ್ಕಾಗಿ ಬೇಕಂದರೆ ನಾನು 3 ಗಂಟೆ ಮೇಲೆ ಮಾಡಿದ್ರೆ ನಾಳೆ ಬನ್ನಿ ಈ ಫೋನ್ಗಳು ಬಂದ್ಬಿಟ್ಟು ಎಲ್ಲ ಉತ್ತರ ಅಲ್ಲೇ ಕೊಟ್ಬಿಡ್ಬೇಕಾಗಿಲ್ಲ ಬರೋದಿಲ್ಲ ಕ್ಲೋಸ್ ಮಾಡಿ